ನಾನೀಗ ಏನು ಹೇಳಬೇಕು ಅಂತ ಬಂದೋ ಸುಶಾಂತ್ ಸರು ಆಗಲೇ ಶುರು ಮಾಡಿದ್ದಾರೆ. ಅದನ್ನು ನಾನು ಇನ್ನೂ ನಿಮಗೆ ಹೆಚ್ಚಿನ ರೀತಿಯಲ್ಲಿ ವಿಶದವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಸ್ವಿ 1878 ಒಬ್ಬರು ಅವರ ಲ್ಯಾಬೊರೇಟ್ರಿಲಿ ಸುಮಾರು 30 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಾ ಬರ್ತಾಯಿದ್ರು. 10,000 ಬೇರೆ ಬೇರೆ ರೀತಿಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಅವ್ರಿಗೆ ಬೇಕಾದ ಯಶಸ್ಸು ಸಿಕ್ಕಿರಲಿಲ್ಲ. ಒಂದು ರಾತ್ರಿ ಬೆಂಕಿ ಬಿದ್ದು ಅವರ ಇಡೀ ಲ್ಯಾಬೊರೇಟ್ರಿ ಸುಟ್ಟು ಭಸ್ಮ ಆಗೋಯ್ತು. ಫ್ಯಾಮಿಲಿ ಫ್ರೆಂಡ್ಸು ಎಲ್ಲ ಬಂದು ಸಮಾಧಾನ ಮಾಡ್ತಾ ಇದ್ದಾರೆ, ಯೋಚನೆ ಮಾಡಬೇಡ, ಹೊಸದಾಗಿ ಲ್ಯಾಬ್ರೇಟ್ರಿ ಕಟ್ಟೋಣ, ಮತ್ತೆ ಪ್ರಯೋಗ ಶುರು ಮಾಡು ಅಂತ. ಇವರು ಜೋರಾಗಿ ಬಿದ್ದು ಬಿದ್ದು ನಗಲಿಕ್ಕೆ ಶುರು ಮಾಡಿದ್ರು. ಹೆಂಡತಿ ಬಂದು ಕೇಳಿದ್ರು, ನಿಮ್ಗೇನು ಹುಚ್ಚಿಡ್ದಿದ್ಯಾ? ನಿಮ್ಮ ಲ್ಯಾಬ್ರೇಟ್ರಿ ಸುಟ್ಟೋಗಿದೆ, ಪ್ರಯೋಗ ಎಲ್ಲ ಭಸ್ಮ ಆಗಿದೆ, ನಗ್ತಾ ಇದ್ದೀರಲ್ಲ ಅಂತ. ಅವ್ರು ಹೇಳಿದ್ರು, ನಾನು 10,000 ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಮಾಡಬಾರ್ದು, ಹೇಗೆ ಮಾಡಬಾರ್ದು ಅಂತ ಕಲಿತ್ನೋ ಅದನ್ನೆಲ್ಲ ಬಿಟ್ಟು ಹೊಸದಾಗಿ ಶುರು ಮಾಡು, ನಿಂಗೆ ಜಯ ಸಿಗುತ್ತೆ ಅಂತ ಆ ಭಗವಂತ ದೇವರು ನನಗೆ ಸಿಗ್ನಲ್ ಕೊಡ್ತಿದ್ದಾನೆ ಅಂತ ಹೇಳಿದ್ರು. ಮತ್ತೆ ಪ್ರಯೋಗ ಶುರು ಮಾಡಿದ್ರು. 10,017ನೇ ಸರಿ ಅವ್ರಿಗೆ ಬೇಕಾದ ಯಶಸ್ಸು ಸಿಕ್ತು. ಪ್ರಪಂಚಕ್ಕೆ ಅವ್ರು ಕೊಟ್ಟಿದ್ದು ಎಲೆಕ್ಟ್ರಿಕ್ ಬಲ್ಬ್ ಅವರೇ ಸರ್ ಥಾಮಸ್ ಆಲ್ವಾ ಎಡಿಸನ್. ಎಲ್ಲರೂ ಚಿಕ್ಕ ವಯಸ್ಸಲ್ಲಿ ಸೈಕಲ್ ಹೊಡ್ತಿದ್ದೀರಾ ಅಲ್ವಾ? ಯಾರು ಬೀಳದೆ ಸೈಕಲ್ ಹೊಡೆಯೋದು ಕಲ್ತಿದ್ದೀರಾ? ನನ್ನ ವಿಷಯದಲ್ಲಿ ಹಾಗಾಗಲಿಲ್ಲ. ನಾನು ಚಿಕ್ಕವಳಲ್ಲಿ ಸೈಕಲ್ಲೇ ಹೊಡೆದಿರಲಿಲ್ಲ. ಆದರೆ 2 ವೀಲರ್ ಓಡಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಮದುವೆ ಆದಮೇಲೆ ನನ್ನ ಹಸ್ಬೆಂಡ್ ಸ್ಕೂಟಿ ತಂದುಕೊಟ್ರು. ತೊಗೊಂಬಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ಫ್ರಂಟ್ ಬ್ರೇಕು ಬ್ಯಾಕ್ ಬ್ರೇಕು ಅಂತೆಲ್ಲ ಹೇಳಿ ಆ್ಯಕ್ಸಲರೇಟ್ರು ಸ್ಟಾರ್ಟ್ ಬಟನ್ ಎಲ್ಲ ತೋರಿಸ್ಬಿಟ್ಟು, ನೀನುಂಟು ನಿನ್ನ ಗಾಡಿ ಉಂಟು, ಹೆಂಗಾರ ಕಲ್ತ್ಕೊ ಅಂತ ಬಿಟ್ಬಿಟ್ರು. ಬ್ಯಾಲೆನ್ಸ್ ಬರದೆ ಕಾಲು ಓಡಿಸ್ಕೊಂಡೆ, ಟರ್ನ್ ಮಾಡ್ತಾ ಬಿದ್ದೆ, ಎಷ್ಟೋ ಸರಿ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಗಾಡಿ ತಳ್ಕೊಂಡು ಹೋಗಿದ್ದೀನಿ. ಹಾಗೆ ಮೈಕೈ ತರಚ್ಕೊಂಡು ಹಂತ ಹಂತವಾಗಿ ಗಾಡಿ ಓಡಿಸೋದನ್ನು ಕಲ್ತ್ಕೊಂಡೆ. ಸಾಮಾನ್ಯ ಎಲ್ಲರಿಗೂ ಆಗಿರೋ ಹಾಗೆ ಮದುವೆ ಆದಾಗ ನನಗೂ ಅಡುಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಪ್ರತಿದಿನ ಎಕ್ಸ್ಪೆರಿಮೆಂಟು, ಉಪ್ಪು ಹುಳಿ ಖಾರ ಹಿಂದೆ ಮುಂದೆ. ಪಾಪ ನನ್ನ ಹಸ್ಬೆಂಡ್ ಕೂಡ ನನ್ನ ಎಕ್ಸ್ಪೆರಿಮೆಂಟ್ನ ಸಹಿಸ್ಕೋತಾ ಇದ್ರು. ಕೆಲವು ವಿಷಯದಲ್ಲಿ ಕೆಲವು ಅಡುಗೆಗಳನ್ನ ಚೆನ್ನಾಗಿ ಮಾಡೋದು ಕಲಿತೆ, ಹಾಗೆ ಗೆಲ್ತಾ ಹೋದೆ. ಕೆಲವು ಮಾಡಿ ಸೋತು ಹೋದೆ, ಅದನ್ನಲ್ಲೇ ಬಿಟ್ಬಿಟ್ಟೆ, ಅಯ್ಯೋ ಇದು ನನ್ನ ಕೈಲಿ ಆಗಲ್ಲಪ್ಪ ಅಂತ. ನನಗೆ ಗೊತ್ತಿದ್ದಿದ್ದು ಪ್ರಪಂಚದಲ್ಲಿ ಎರಡೇ, ಒಂದು ಸೋಲು, ಇನ್ನೊಂದು ಗೆಲುವು. ಕೆಲವು ವಿಷಯದಲ್ಲಿ ನಾವು ಗೆಲ್ತಾ ಹೋಗ್ತೀವಿ, ಹಾಗೆ ಅದನ್ನು ಮುಂದುವರ್ಸ್ಕೊಂಡು ಹೊಟ್ಟೋಗ್ತೀವಿ. ಕೆಲವು ವಿಷಯದಲ್ಲಿ ಸೋತು ಬಿಡ್ತೀವಿ, ಇದು ನನ್ನ ಕೈಲಿ ಆಗಲ್ಲ, ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ಅಲ್ಲೇ ಬಿಟ್ಬಿಡ್ತೀವಿ. ಎಲ್ಲರೂ ಅದೇ ರೀತಿ ಯೋಚನೆ ಮಾಡ್ತೀರಾ ಅಲ್ವಾ? ಆದರೆ ನನ್ನ ಈ ಯೋಚನೆಗೆ ಹೊಸ ದಿಕ್ಕು ಸಿಕ್ಕಿದ್ದು ಜುಲೈ 2016 ವರ್ಕ್ಶಾಪಲ್ಲಿ. ಬಾಲಾ ಸರ್ ಹೇಳಿದ್ರು, ಪ್ರಪಂಚದಲ್ಲಿರೋದು ಎರಡೇ ಥರ ಜನ, ವಿನ್ನರ್ಸ್ ಅಥವಾ ಲರ್ನರ್ಸ್ ಅಂತ. ನಂಗೆ ಆಶ್ಚರ್ಯ ಆಗೋಯ್ತು. ಆ ದಿಕ್ಕಲ್ಲಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಹೊಸ ಚಿತ್ರಣನೇ ನನ್ನ ಮುಂದೆ ಅನಾವರಣ ಆಗೋಯ್ತು. ಬಾಲಾ ಸರ್ ಹೇಳಿದ್ರು, ನಾವು ಹುಟ್ಟಿರೋದೇ ಗೆಲ್ಲಕ್ಕಲ್ಲ, ನಾವು ಗೆದ್ದಿರೋದ್ರಿಂದನೇ ಹುಟ್ಟಿರೋದು ಅಂತ. ನೋಡಿ, ಪ್ರಪಂಚದಲ್ಲಿ ಎಲ್ಲ ಪ್ರಾಣಿಗಳು ಹುಟ್ಟಿದ ತಕ್ಷಣ ಓಡಾಡುತ್ತೆ, ಆದರೆ ನಾವು ಮನುಷ್ಯರು ಹಾಗಲ್ಲ. ನಿಲ್ಲಕ್ಕೆ ಹೋಗಿ ಬೀಳ್ತೀವಿ, ಬೀಳ್ತಾ ಬೀಳ್ತಾ ನಡೆಯೋದು ಕಲಿತೀವಿ, ಹಂತ ಹಂತವಾಗಿ ಮಾತಾಡೋದು ಕಲಿತೀವಿ, ಹಂತ ಹಂತವಾಗಿ ಬೆಳಿತೀವಿ. ಇದು ನಮ್ಮ ರಕ್ತ, ಜೀನ್ಸ್, DNA ಬಂದುಬಿಟ್ಟಿದೆ. ಆದರೆ ನಾವು ಬೆಳೀತಾ ಬೆಳೀತಾ ನಮ್ಮ ಸುತ್ತಮುತ್ತ ಜನ ಸೋಲು ಗೆಲುವು ಸೋಲು ಗೆಲುವು ಅಂತ ಹೇಳಿ ನಮ್ಮ ಮೈಂಡ್ಸೆಟ್ ಕೂಡ ಹಾಗೆ ಮಾಡ್ಕೊಂಡ್ಬಿಡ್ತೀವಿ. ಯಾವುದೇ ಸಾಧುಗಳು, ಸಿದ್ಧರು, ಸಂತರು, ಯಶಸ್ವಿ ವ್ಯಕ್ತಿಗಳನ್ನ ಹೋಗಿ ಕೇಳಿ ಅವರೆಲ್ಲ ಹೇಳೋದಿದ್ದೇನೆ, ಸೋಲೆ ಗೆಲುವಿನ ಮೆಟ್ಟಿಲು ಅಂತಾರೆ. ಜೀವನದಲ್ಲಿ ಬಿದ್ದವನೇ ಮೇಲೆದ್ದು ನಿಂತು ನಡೆಯೋಕ್ಕೆ ಸಾಧ್ಯ ಅಂತಾರೆ. ವಿನ್ಸ್ಟನ್ ಚರ್ಚಿಲ್ ಅವ್ರು ಹೇಳಿದ್ದಾರೆ, ನೆವರ್ ಎವರ್ ಗಿವ್ ಅಪ್, ಯಾವತ್ತೂ ಬಿಡಬೇಡ. ಸ್ವಾಮಿ ವಿವೇಕಾನಂದ ಅವ್ರು ಹೇಳಿದ್ದಾರೆ, ಏಳಿ ಎದ್ದೇಳಿ ಗುರಿ ಮುಟ್ಟೋ ತನಕ ನಿಲ್ಲದಿರಿ ಅಂತ. ಯಾವುದೇ ಯಶಸ್ವಿ ವ್ಯಕ್ತಿಗಳನ್ನು ಹೋಗಿ ಕೇಳಿ, ಅವ್ರು ಹೇಳ್ತಾರೆ, ನಾನು ಸುಮಾರು ಸೋತೆ ಜೀವನದಲ್ಲಿ, ಅದರಿಂದ ಕಲಿತೆ, ಅದರಿಂದ ಗೆದ್ದಿದ್ದೀನಿ ಅಂತ. ಆದರೆ ನಾವೇನು ಅಂದರೆ, ಸೋತಿದ ತಕ್ಷಣ ಅಲ್ಲೇ ಕುಸ್ತು ಕೂತ್ಕೊಂಡ್ಬಿಡ್ತೀವಿ. ಕೆಲವು ಸರಿ ಅಂತೂ ಇನ್ಯಾರೋ ಬೇರೆಯವ್ರು ನೋಡ್ಬಿಟ್ಟು ಅವ್ರು ಸೋತಿದ್ದು ನೋಡಿ ಟ್ರೈ ಮಾಡೋಕ್ಕೆ ಹೋಗೋದಿಲ್ಲ. ಅವ್ರಿಗಾಗಲಿಲ್ಲ ಅಂದರೆ ನಮಗೂ ಆಗಲ್ಲ ಅಂತ ಅಲ್ಲೇ ಕೂತ್ಕೊಂಡ್ಬಿಡ್ತೀವಿ. ನಾವು ಸೋಲನ್ನು ಮೈಂಡಿಗೆ ತೊಗೋಬೇಕು, ನಾವು ಹಾಗೆ ಮಾಡಲ್ಲ, ಹಾರ್ಟಿಗೆ ತೊಗೋತೀವಿ. ಬಾಲಾ ಸರ್ ಯಾವಾಗಲೂ ಹೇಳ್ತಿರ್ತಾರೆ, ಸೋಲನ್ನು ಮೈಂಡಿಗೆ ತೊಗೊಳ್ಳಿ, ಗೆಲುವನ್ನು ಹಾರ್ಟಿಗೆ ತೊಗೊಳ್ಳಿ. ಕ್ಲಾರಿಟಿ ಟು ದ ಮೈಂಡ್, ಕಾನ್ಫಿಡೆನ್ಸ್ ಟು ದ ಹಾರ್ಟ್ ಕೊಟ್ಟಾಗ ನಾವು ಅಲ್ಲಿ ಕಲೀಲಿಕ್ಕೂ ಅವಕಾಶ ಇದೆ, ಗೆಲ್ಲಕ್ಕೂ ಅವಕಾಶ ಇದೆ. ನಾವು ಜೀವನದಲ್ಲಿ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಇರಬೇಕು ಅಂತಾರೆ. ನೋಡಿ, ಯಾವುದೇ ಆಟಗಾರ ಇರ್ಬೋದು, ಚಾಂಪಿಯನ್ಶಿಪ್ ಇರ್ಬೋದು, ಗೇಮ್ ಇರ್ಬೋದು, ಈ ಸರಿ ಸೋತೆ ಅಂತ ಮುಂದಿನ ಸರಿ ಹೋಗದೇ ಇರಲ್ಲ.
ಮುಂದಿನ ಸರಿ ಹೋಗೋತ್ತಿಗೆ ಹೆಚ್ಚಿನ ತರಬೇತಿ ಟೆಕ್ನಿಕ್ಕು ಎಲ್ಲ ಪಡ್ಕೊಂಡು ಹೋಗ್ತಾರೆ, ಗೆದ್ದು ಬರ್ತಾರೆ. ಆ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ನಮ್ಮ ರಕ್ತದಲ್ಲೇ ಇದೆ, ಅದನ್ನು ಹಾಗೆ ನಾವು ಉಳಿಸ್ಕೋಬೇಕಾಗಿದೆ. ನಾನು ಯೋಗ ಹೇಳ್ಕೊಡ್ತೀನಿ. ಮೊದಲನೇ ದಿನವೇ ಎಲ್ಲದೂ ಬಂದ್ಬಿಡುತ್ತಾ? ಇಲ್ಲ. ಕೆಲವು ಆಸನಗಳು ಸುಲಭವಾಗಿ ಬಂದ್ಬಿಡುತ್ತೆ, ಕೆಲವನ್ನ ಹಂತ ಹಂತವಾಗಿ ಕಲಿತಾ 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 ಸಿದ್ಧಿ ಮಾಡ್ಕೊಳ್ತಾ ಹೋಗ್ತೀವಿ, ಗೆಲ್ತಾ ಹೋಗ್ತೀವಿ. ನಾನು ಬಿಸ್ನೆಸ್ ಮಾಡ್ತಾಯಿದ್ದೆ, ಹಾಗಂತ ಅದರಲ್ಲಿ ಪೂರ್ತಿಯಾಗಿ ಗೆದ್ದುಬಿಟ್ನಾ? ಇಲ್ಲ. ಕೆಲವಷ್ಟು ವಿಷಯದಲ್ಲಿ ಗೆದ್ದೆ, ಬಹಳಷ್ಟು ವಿಷಯದಲ್ಲಿ ಕಲಿತೆ, ಅದನ್ನು ಅಳವಡಿಸ್ಕೊಂಡೆ. ಈಗ ಟ್ರೈನರಾಗಿ ಅಕಾಡೆಮಿಯಲ್ಲಿ ಹೋಗ್ತಾ ಇದ್ದೀನಿ. ಉದಯ್ ಸರ್ ಜೊತೆ ಕೂತಾಗ ಕೆಲವಷ್ಟು ವಿಷಯದಲ್ಲಿ ಗೆಲ್ತಾ ಇದ್ದೀನಿ, ಬಹಳಷ್ಟು ವಿಷಯಗಳಲ್ಲಿ ಕಲಿತಾ ಇದ್ದೀನಿ, ಅದನ್ನು ಅಳವಡಿಸ್ಕೊಳ್ತಾ ಇದ್ದೀನಿ. ಈ ಸೋಲು ಗೆಲುವನ್ನು ನಾವು ನಮ್ಮ ಜೀವನದ ಪ್ರತಿ ವ್ಯಕ್ತಿತ್ವ ಪರ್ಸ್ನಾಲಿಟಿಲಿ ಅಳವಡಿಸ್ಕೊಂಡಾಗ ಪೂರ್ತಿಯಾಗಿ ಗೆಲ್ಲಕ್ಕೆ ಯಶಸ್ವಿಯಾಗಕ್ಕೆ ಸಹಾಯ ಆಗುತ್ತೆ. ಫಿಸಿಕಲ್, ಮೆಂಟಲ್, ಎಮೋಷ್ನಲ್, ಇಂಟೆಲೆಕ್ಚುಯಲ್, ಸ್ಪಿರಿಚುವಲ್, ಫೈನಾನ್ಷಿಯಲ್. ಫೈನಾನ್ಸು, ದುಡ್ಡು, ಇನ್ವೆಸ್ಟ್ಮೆಂಟಲ್ಲಿ ನಮ್ಮ ಸೋಲನ್ನು ನಾವು ಗೇಜ್ ಮಾಡ್ಬೋದು, ಅಳತೆ ಮಾಡ್ಬೋದು. ಆದರೆ ಮೆಂಟಲ್, ಎಮೋಷ್ನಲ್ ಸಂಬಂಧಗಳಲ್ಲಿ ಸಾಧ್ಯ ಇಲ್ಲ. ನನ್ನ ಇಷ್ಟು ವರ್ಷದ ಸಂಬಂಧದಲ್ಲಿ ಎಲ್ಲ ಗೆದ್ದುಬಿಟ್ಟಿದ್ದೀನಾ? ಕೆಲವು ಸಂಬಂಧಗಳಲ್ಲಿ ಗೆದ್ದಿದ್ದೀನಿ, ಬಹಳಷ್ಟು ಸಂಬಂಧಗಳಲ್ಲಿ ಕಲಿತಾ ಇದ್ದೀನಿ, ಗೆಲ್ಲಕ್ಕೆ ಅಳವಡಿಸ್ಕೊಂಡು ಗೆಲ್ಲಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಪ್ರಕಾರ ಸೋಲು ಗೆಲುವು ಅಂದರೆ ಏನು? ನಾವು ಅಂದ್ಕೊಂಡಂಗೆ ಆದರೆ ಗೆದ್ವಿ, ನಾವು ಅಂದ್ಕೊಂಡಂಗೆ ಆಗಲಿಲ್ಲ ಅಂದರೆ ಸೋತ್ವಿ ಅಂತ. ಒಂದು ಕ್ಷಣ ಅಲ್ಲಿ ನಾವು ನಿಂತು ಯೋಚನೆ ಮಾಡಿದ್ರೆ ಯಾಕೆ ಆಗಲಿಲ್ಲ ಅಂತ ಅಲ್ಲಿ ಕಲೀಲಿಕ್ಕೆ ಅವಕಾಶ ಇದೆ. ಅದನ್ನು ಅಳವಡಿಸ್ಕೊಂಡು ಇಂಪ್ಲಿಮೆಂಟೇಷನ್ ಮಾಡಿ ಗೆಲ್ಲಲಿಕ್ಕೆ ಅವಕಾಶ ಖಂಡಿತ ಇದೆ. ಇದನ್ನೆಲ್ಲ ಸಮರೈಸ್ ಮಾಡಿ ಒಂದೇ ಮೆಸೇಜ್ ನಾನು ನಿಮ್ಗೆ ಕೊಡಲಿಕ್ಕೆ ಇಷ್ಟಪಡೋದು, ಜೀವನದ ಪ್ರತಿ ವ್ಯಕ್ತಿತ್ವದಲ್ಲಿ, ಪ್ರತಿ ಹಂತದಲ್ಲಿ, ಪ್ರತಿ ಕ್ಷಣದಲ್ಲಿ, ಪ್ರತಿ ದಿನ ಕೂಡ ನಾವು ಒಂದು ಗೆಲ್ತೀವಿ ಇಲ್ಲ ಕಲಿತೀವಿ, ಗೆಲ್ತೀವಿ ಇಲ್ಲ ಕಲಿತೀವಿ, ಗೆಲ್ತೀವಿ ಇಲ್ಲ ಕಲಿತೀವಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.